ಎಲ್ಲರಲ್ಲಿ ಇರುವಂಥ ಒಂದೇ ಕ್ವಶನ್ನು, ಮಗು ಕಪ್ಪಾಗಿ ಹುಟ್ಟಿದ್ಯಾ? ಮಕ್ಕಳನ್ನು ನಿಮ್ಮ ಹಾಗೆ ಮಾಡಬೇಕಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಪೋಷಕರೇ, ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಕನ್ನಡ ಫ್ಯಾಮಿಲಿ ಕೇರ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಒಂದು ಮನೆಗೆ ಮಗು ಜನಿಸಿದಾಗ ಆ ಮನೆಯಲ್ಲಿ ಹಬ್ಬದ ವಾತಾವರಣ ಇರುತ್ತೆ. ಇಡೀ ಕುಟುಂಬ ಸಣ್ಣ ಮಗುವಿನ ಮುಖ ನೋಡಿ ಸಂಭ್ರಮಿಸುತ್ತೆ. ಆದರೆ ಇದೇ ಸಂಭ್ರಮದ ಮಧ್ಯೆ ಕೆಲವೊಮ್ಮೆ ಸದ್ದಿಲ್ಲದೆ ಒಂದು ಮಾತು ಕೇಳಿಬರುತ್ತೆ. ಅಯ್ಯೋ, ಮಗು ಅಪ್ಪನ ಥರ ಇಲ್ಲ, ಅಮ್ಮನ ಥರ ಇಲ್ಲ, ಸ್ವಲ್ಪ ಕಪ್ಪಗಿದೆ ಅಲ್ವಾ? ಅಥವಾ ಮಗು ಯಾಕೋ ತುಂಬ ಡಾರ್ಕ್ ಆಗಿದೆ, ಇನ್ನೂ ಸ್ವಲ್ಪ ಬೆಳ್ಳಗಾಗಬೇಕಿತ್ತು. ನಿಮ್ಮ ಮನೆಯಲ್ಲೂ ಅಥವಾ ನಿಮ್ಮ ಸುತ್ತಮುತ್ತ ಇಂತಹ ಮಾತುಗಳನ್ನು ನೀವು ಕೇಳಿದ್ದೀರಾ? ಮಗು ಕಪ್ಪಾಗಿ ಹುಟ್ಟಿದ ತಕ್ಷಣ ಸಮಾಜದಲ್ಲಿ ಯಾಕೆ ಇಷ್ಟೊಂದು ಆತಂಕ ಶುರುವಾಗುತ್ತೆ? ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇದರ ಹಿಂದಿರುವ ಅಸಲಿ ಸತ್ಯವೇನು ಮತ್ತು ನಮ್ಮ ಮಕ್ಕಳನ್ನು ನಾವು ಹೇಗೆ ಬೆಳೆಸಬೇಕು, ಅವರ ವ್ಯಕ್ತಿತ್ವವನ್ನು ಹೇಗೆ ರೂಪಿಸಬೇಕು ಅನ್ನೋದರ ಬಗ್ಗೆ ತುಂಬ ಇಂಟ್ರೆಸ್ಟಿಂಗ್ ಆದ ವಿಷಯಗಳನ್ನು ತಿಳಿಯೋಣ. ಈ ವಿಡಿಯೋ ಪ್ರತಿಯೊಬ್ಬ ಪೋಷಕರಿಗೂ ತುಂಬ ಮುಖ್ಯವಾದದ್ದು. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮಗುವಿನ ಬಣ್ಣದ ಹಿಂದಿನ ವಿಜ್ಞಾನ. ಮೊದಲನೇದಾಗಿ ನಾವು ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕು. ಮಗು ಬೆಳ್ಳಗೆ ಹುಟ್ಟುತ್ತಾ ಅಥವಾ ಕಪ್ಪಗೆ ಹುಟ್ಟುತ್ತಾ ಅನ್ನುವುದನ್ನು ನಿರ್ಧರಿಸುವುದು ಯಾರು ಗೊತ್ತಾ? ಯಾವುದೇ ಕ್ರೀಮ್ ಅಲ್ಲ, ಯಾವುದೇ ಆಹಾರವಲ್ಲ. ಅದು ಕೇವಲ ಮೆಲನಿನ್ ಮತ್ತು ಜೀನ್ಸ್ ಎನ್ನುವಂಥ ನಮ್ಮ ದೇಹದಲ್ಲಿ ಮೆಲನಿನ್ ಮತ್ತು ಎಂಬ ಪಿಗ್ಮೆಂಟ್ ಇರುತ್ತದೆ. ಯಾರ ದೇಹದಲ್ಲಿ ಮೆಲನಿನ್ ಪ್ರಮಾಣ ಹೆಚ್ಚಿರುತ್ತದೆಯೋ ಅವರ ಚರ್ಮದ ಬಣ್ಣ ಕಪ್ಪಗಿರುತ್ತದೆ. ಯಾರಲ್ಲಿ ಇದು ಕಡಿಮೆ ಇರುತ್ತದೆಯೋ ಅವರು ಬೆಳ್ಳಗಿರುತ್ತಾರೆ. ಅಷ್ಟೇ ಅಲ್ಲ, ನಮ್ಮ ಭಾರತೀಯ ಹವಾಮಾನಕ್ಕೆ ಈ ಮೆಲನಿನ್ ತುಂಬ ಮುಖ್ಯ. ಇದು ಸೂರ್ಯನ ಅಪಾಯಕಾರಿ UV ಕಿರಣಗಳಿಂದ ನಮ್ಮ ಚರ್ಮವನ್ನು ರಕ್ಷಿಸುತ್ತದೆ. ಅಂದರೆ ಕಪ್ಪು ಚರ್ಮ ಹೊಂದಿರುವವರಿಗೆ ಚರ್ಮದ ಕ್ಯಾನ್ಸರ್ ಬರುವ ಸಾಧ್ಯತೆ ತುಂಬ ಕಡಿಮೆ. ಇನ್ನು ಜೀನ್ಸ್ ವಿಷಯಕ್ಕೆ ಬಂದರೆ, ಮಗು ತನ್ನ ತಂದೆ ತಾಯಿ, ಅಜ್ಜ ಅಜ್ಜಿ ಅಥವಾ ಮುತ್ತಜ್ಜ ಮುತ್ತಜ್ಜಿಯರ ವಂಶವಾಹಿನಿಯನ್ನು ಪಡೆದುಕೊಂಡಿರುತ್ತದೆ. ಹೆರಿಗೆಯಾದ ತಕ್ಷಣ ಮಗುವಿನ ನೈಜ ಬಣ್ಣ ಗೊತ್ತಾಗುವುದಿಲ್ಲ. ಮಗು ಬೆಳೆಯುತ್ತಾ ಹೋದಂತೆ, ಅಂದರೆ ಸುಮಾರು 6 ತಿಂಗಳಿಂದ 1 ವರ್ಷದ ಅವಧಿಯಲ್ಲಿ ಮಗುವಿನ ಶಾಶ್ವತ ಬಣ್ಣ ರೂಪುಗೊಳ್ಳುತ್ತದೆ. ಆದ್ದರಿಂದ ಮಗು ಹುಟ್ಟಿದ ತಕ್ಷಣ ಬಣ್ಣದ ಬಗ್ಗೆ ಯೋಚನೆ ಮಾಡುವುದು ಕೇವಲ ಮೂರ್ಖತನ ಅಷ್ಟೇ. ನಮ್ಮ ಸಮಾಜದಲ್ಲಿ ಒಂದು ಕೆಟ್ಟ ಪದ್ಧತಿ ಇದೆ. ಮಗು ಹುಟ್ಟಿದ ತಕ್ಷಣ ಅದಕ್ಕೆ ಹಾಲಿನ ಕೆನೆ ಹಚ್ಚಿ, ಕಡಲೆ ಹಿಟ್ಟು ಹಚ್ಚಿ ಬೆಳ್ಳಗೆ ಮಾಡಲು ಪ್ರಯತ್ನಿಸುತ್ತಾರೆ. ಇನ್ನು ಕೆಲವರು ಗರ್ಭಿಣಿಯಾಗಿದ್ದಾಗ ಕುಂಕುಮ ಹೂವು ತಿಂದರೆ ಮಗು ಬೆಳ್ಳಗಾಗುತ್ತೆ ಅಂತ ನಂಬುತ್ತಾರೆ. ದಯವಿಟ್ಟು ನೆನಪಿಡಿ, ಇವೆಲ್ಲವೂ ಕೇವಲ ಮೂಢನಂಬಿಕೆಗಳು. ಇದಕ್ಕಿಂತ ದೊಡ್ಡ ತಪ್ಪು ಏನೆಂದರೆ ಮಗುವಿನ ಬಣ್ಣವನ್ನು ನೋಡಿ ಕಮೆಂಟ್ ಮಾಡುವುದು. ಈ ಕಮೆಂಟ್ಗಳು ಹೆತ್ತ ತಾಯಿಯ ಮೇಲೆ ಎಷ್ಟು ದೊಡ್ಡ ಮಾನಸಿಕ ಒತ್ತಡವನ್ನು ಬೀರುತ್ತವೆ ಗೊತ್ತಾ? ಹೆರಿಗೆಯಾದ ಹೊಸದರಲ್ಲಿ ತಾಯಿಗೆ ವಿಶ್ರಾಂತಿ ಮತ್ತು ಪ್ರೀತಿಯ ಅಗತ್ಯವಿರುತ್ತದೆ. ಆದರೆ ಸಮಾಜದ ಬಣ್ಣದ ವ್ಯಾಮೋಹ ಅವಳನ್ನು ಖಿನ್ನತೆಗೆ ದೂಡುತ್ತದೆ. ನಾವು ಅರ್ಥ ಮಾಡಿಕೊಳ್ಳಬೇಕು, ಬಣ್ಣ ಅನ್ನೋದು ಕೇವಲ ಒಂದು ಮೇಲೈ ಹೊರತು ಅದು ಮಗುವಿನ ಯೋಗ್ಯತೆಯನ್ನಾಗಲಿ ಬುದ್ಧಿವಂತೆಯನ್ನಾಗಲಿ ನಿರ್ಧರಿಸುವುದಿಲ್ಲ. ಈಗ ನಮ್ಮ ಶೀರ್ಷಿಕೆಯ 2ನೇ ಭಾಗಕ್ಕೆ ಬರೋಣ. ಮಕ್ಕಳನ್ನು ನಿಮ್ಮ ಹಾಗೆ ಮಾಡಬೇಕಾ? ಅನೇಕ ಪೋಷಕರು ಅಂದುಕೊಳ್ಳುತ್ತಾರೆ, ನನ್ನ ಮಗು ನನ್ನ ಹಾಗೆಯೇ ಇರಬೇಕು, ನಾನು ಹೇಳಿದ ಹಾಗೆಯೇ ಕೇಳಬೇಕು, ನಾನು ಡಾಕ್ಟರ್ ಆಗಲಿಲ್ಲ ಅಂದರೆ ಮಗುವನ್ನು ಡಾಕ್ಟರ್ ಮಾಡಬೇಕು ಅಂತ. ಅಂದರೆ ನಮ್ಮ ಅಪೂರ್ಣ ಆಸೆಗಳನ್ನು ಮಕ್ಕಳ ಮೇಲೆ ಏರಲು ಪ್ರಯತ್ನಿಸುತ್ತಾರೆ. ಹಾಗಾದರೆ ಜಗತ್ಪ್ರಸಿದ್ಧ ಕವಿ ಖಲೀಲ್ ಗಿಬ್ರಾನ್ ಒಂದು ಮಾತು ಹೇಳುತ್ತಾರೆ. ನಿಮ್ಮ ಮಕ್ಕಳು ನಿಮ್ಮ ಮೂಲಕ ಬಂದಿದ್ದಾರೆ, ಆದರೆ ಅವರು ನಿಮ್ಮಿಂದ ಬಂದವರಲ್ಲ. ನೀವು ಅವರಿಗೆ ನಿಮ್ಮ ಪ್ರೀತಿಯನ್ನು ನೀಡಬಹುದು, ಆದರೆ ನಿಮ್ಮ ಆಲೋಚನೆಗಳನ್ನಲ್ಲ, ಏಕೆಂದರೆ ಅವರಿಗೆ ಸ್ವಂತ ಆಲೋಚನೆಗಳಿರುತ್ತವೆ. ಮಕ್ಕಳನ್ನು ನಿಮ್ಮ ಕಾರ್ಬನ್ ಕಾಪಿ ಮಾಡಲು ಪ್ರಯತ್ನಿಸಬೇಡಿ. ನಿಮ್ಮಲ್ಲಿ ಕೆಲವು ದೋಷಗಳಿರಬಹುದು, ನಿಮ್ಮಲ್ಲಿ ಕೆಲವು ಮಿತಿಗಳಿರಬಹುದು, ಆದರೆ ನಿಮ್ಮ ಮಗು ಅದನ್ನೆಲ್ಲ ಮೀರಿ ಬೆಳೆಯುವ ಸಾಮರ್ಥ್ಯ ಹೊಂದಿರುತ್ತದೆ. ಮಕ್ಕಳನ್ನು ನಿಮ್ಮ ತರಹ ಮಾಡುವುದಲ್ಲ, ಬದಲಿಗೆ ಅವರನ್ನು ಅವರ ಅತ್ಯುತ್ತಮ ಆವೃತ್ತಿ, ಬೆಸ್ಟ್ ವರ್ಷನ್ ಆಫ್ ದೆಮ್ ಸೆಲ್ಫ್ ಆಗಿ ಮಾಡಬೇಕು. ಪೋಷಕರಿಗೆ ನಾವು ಏನು ಮಾಡಬೇಕು? ರೋಲ್ ಆಫ್ ಪೇರೆಂಟ್ಸ್. ಹಾಗಾದರೆ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಬೆಳೆಸಲು ಪೋಷಕರಾಗಿ ನಾವು ಏನು ಮಾಡಬೇಕು? ಇಲ್ಲಿದೆ 4 ಪ್ರಮುಖ ಸೂತ್ರಗಳು.
ಬೇಷರತ್ ಪ್ರೀತಿ ಅಂದರೆ ಅನ್ಕಂಡೀಷನಲ್ ಲವ್. ಮಗು ಕಪ್ಪಗಿರಲಿ, ಬೆಳ್ಳಗಿರಲಿ, ದಪ್ಪಗಿರಲಿ, ಸಣ್ಣಗಿರಲಿ, ಮಗುವಿಗೆ ನಿಮ್ಮ ಪ್ರೀತಿ ಸದಾ ಸಿಗಬೇಕು. ನೀನು ಹೀಗಿದ್ದರೆ ಮಾತ್ರ ನನಗೆ ಇಷ್ಟ ಎಂಬ ಭಾವನೆ ಮಗುವಿಗೆ ಬರಬಾರದು. ಆತ್ಮವಿಶ್ವಾಸವನ್ನು ತುಂಬಬೇಕು. ಬಿಲ್ಡ್ ಕಾನ್ಫಿಡೆನ್ಸ್. ಸಮಾಜ ಮಗುವಿನ ಬಣ್ಣ ಅಥವಾ ರೂಪದ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡಿದಾಗ ಮಗುವಿನ ಪರವಾಗಿ ನಿಲ್ಲಿ. ನಿನ್ನ ಬಣ್ಣ ನಿನ್ನ ಗುರುತಲ್ಲ, ನಿನ್ನ ಸಾಧನೆ ನಿನ್ನ ಗುರುತು ಎಂದು ಮಗುವಿಗೆ ಚಿಕ್ಕಂದಿನಿಂದಲೇ ಹೇಳಿಕೊಡಿ. ಗುಣಗಳಿಗೆ ಆದ್ಯತೆಯನ್ನು ನೀಡಿ. ಫೋಕಸ್ ಆಫ್ ವ್ಯಾಲ್ಯೂಸ್. ಮಗುವಿಗೆ ಒಳ್ಳೆಯ ನಡವಳಿಕೆ, ಕರುಣೆ, ಪ್ರಾಮಾಣಿಕತೆ ಮತ್ತು ಕಠಿಣ ಪರಿಶ್ರಮದ ಮಹತ್ವವನ್ನು ಕಲಿಸಿ. ಸುಂದರವಾದ ಮುಖಕ್ಕಿಂತ ಸುಂದರವಾದ ಮನಸ್ಸು ಮುಖ್ಯ ಎಂಬುದನ್ನು ಮನವರಿಕೆ ಮಾಡಿ. ಹೋಲಿಕೆ ಮಾಡಬೇಡಿ. ಸ್ಟಾಪ್ ಕಂಪ್ಯಾರಿಸನ್. ನಿಮ್ಮ ಮಗುವನ್ನು ಪಕ್ಕದ ಮನೆಯ ಮಗುವಿನೊಂದಿಗೂ ಅಥವಾ ಅವರದೇ ಅಣ್ಣ ತಮ್ಮಂದಿರೊಂದಿಗೂ ಎಂದಿಗೂ ಹೋಲಿಸಬೇಡಿ. ಪ್ರತಿ ಮಗುವೂ ವಿಶಿಷ್ಟ. ಕೊನೆಯದಾಗಿ ಒಂದು ಮಾತು. ಡಾಕ್ಟರ್ BR ಅಂಬೇಡ್ಕರು, APJ ಅಬ್ದುಲ್ ಕಲಾಂ, ಮದರ್ ತೆರೆಸಾ ಇವರೆಲ್ಲರೂ ಜಗತ್ತನ್ನು ಬದಲಾಯಿಸಿದ್ದು ತಮ್ಮ ಚರ್ಮದ ಬಣ್ಣದಿಂದಲ್ಲ, ತಮ್ಮ ಜ್ಞಾನ ಮತ್ತು ಸಾಧನೆಯಿಂದ. ಬಣ್ಣ ಅನ್ನೋದು ಪ್ರಕೃತಿಯ ಕೊಡುಗೆ, ಅದನ್ನು ಗೌರವಿಸೋಣ. ನಮ್ಮ ಮಕ್ಕಳನ್ನು ಸಮಾಜದ ಕಣ್ಣಿನಿಂದ ನೋಡುವುದನ್ನು ನಿಲ್ಲಿಸಿ ಹೆತ್ತವರ ಕರುಳಿನ ಕಣ್ಣಿನಿಂದ ನೋಡೋಣ. ಮಕ್ಕಳನ್ನು ನಮ್ಮ ತರಹ ಮಾಡುವುದು ಬೇಡ, ಅವರಿಗಿಂತ ಶ್ರೇಷ್ಠ ವ್ಯಕ್ತಿಯನ್ನಾಗಿ ಮಾಡೋಣ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಮತ್ತು ಈ ವಿಚಾರ ಸಮಾಜಕ್ಕೆ ತಲುಪಬೇಕು ಅನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ವಿಶೇಷವಾಗಿ ಸಣ್ಣ ಮಕ್ಕಳಿರುವ ಪೋಷಕರಿಗೆ ಇದನ್ನು ತಪ್ಪದೇ ತಲುಪಿಸಿ. ನಿಮ್ಮ ಅನಿಸಿಕೆಯನ್ನು ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಬರೆಯಿರಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.